ನಗರದ ಟಿಬಿ ಡ್ಯಾಂನಲ್ಲಿ 33 ಗೇಟ್ಗಳ ಪೈಕಿ 18 ಗೇಟ್ ಅಳವಡಿಕೆ ಪೂರ್ಣಗೊಂಡಿರುವಂತದ್ದು. ಕ್ರಸ್ಟ್ ಗೇಟ್ ಅಳವಡಿಕೆಯಲ್ಲಿ ತಾಂತ್ರಿಕ ಲೋಪ ಅಂತ ಹೇಳಿ ರೈತರು ಆರೋಪವನ್ನು ಮಾಡಿದ್ರು. ಹೊಸ ಗೇಟ್ಗಳಿಗೆ ಹಳೆ ಚೈನ್ ಲಿಂಕ್ ಬಳಕೆ ಅಂತ ಆರೋಪವನ್ನು ಸಹ ಮಾಡ್ತಾ ಇರುವಂತದ್ದು. 19ನೇ ಕ್ರಸ್ಟ್ ಗೇಟ್ನ ಒಂದು ಜಾಗಕ್ಕೆ ಹೊಸ ಚೈನ್ ಲಿಂಕ್ ಬಳಕೆ ಅಂತ ಹೇಳಿ ಆರೋಪವನ್ನ ಮಾಡಲಾಗ್ತಾ ಇದೆ. ಮತ್ತೊಂದು ಜಾಗಕ್ಕೆ ಹಳೆಯ ಚೈನ್ ಲಿಂಕ್ಗಳ ಬಳಕೆ ಆರೋಪ ಸಹ ಕೇಳಿ ಬರ್ತಾ ಇದೆ. ಗೇಟ್ ಏನೋ ಅಳವಡಿಕೆ ಮಾಡಿದ್ದಾರೆ, ಅದರಲ್ಲಿ ಗೋಲ್ಮಾಲ್ ಆಗಿದೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ ಅಲ್ಲಿನ ರೈತರು. ತುಂಗಭದ್ರಾ ಆಡಳಿತ ಮಂಡಳಿ ವಿರುದ್ಧ ರೈತರು ಆರೋಪವನ್ನ ಮಾಡ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 80 ವರ್ಷ ಹಳೆ ಚೈನ್ ಲಿಂಕ್ಗಳನ್ನ ಮತ್ತೆ ಬಳಕೆ ಮಾಡ್ತಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಬಟ್ ಇದೆಷ್ಟು ಸತ್ಯಾಸತ್ಯತೆ ಅನ್ನೋದು ಸಹ ಗೊತ್ತಿಲ್ಲ. ಬಟ್ ತನಿಖೆ ಆಗಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಭವಿಷ್ಯದಲ್ಲಿ ಮತ್ತೆ ಅನಾಹುತ ಸಂಭವಿಸುವಂತ ಸಾಧ್ಯತೆ ಇದೆ ಅಂತ ಹೇಳಿ ರೈತರು ಕಿಡಿಕಾರ್ತಾ ಇದ್ದಾರೆ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ರೈತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಎರಡು 2024 ಆಗಸ್ಟ್ ತಿಂಗಳಲ್ಲಿ ತುಂಗಭದ್ರಾ ನದಿಯ 19ನೇ ಕ್ರಸ್ಟ್ ಗೇಟ್ ಮುರಿದೋಗಿರುತ್ತದೆ. ಈ ವಿಷಯ ಎಲ್ಲರಿಗೂ ಇಡೀ ಕರ್ನಾಟಕ ಜನತೆಗೆ ತಿಳಿದಿರುತ್ತದೆ. ಈ ಕ್ರಸ್ಟ್ ಗೇಟ್ ಮುರಿಯುವುದಕ್ಕೆ ಮೂಲ ಕಾರಣ ಏನು ಅಂದರೆ ಚೈನ್ ಲಿಂಕ್ ಕಟ್ಟಾಗಿರುತ್ತದೆ. ಸುಮಾರು 75 ವರ್ಷದ ಹಳೆಯ ತುಂಗಭದ್ರಾ ನದಿಯ ಇತಿಹಾಸ ಇರುವ ಕ್ರಸ್ಟ್ ಗೇಟ್ಗಳು ಮುರಿದೋಗಿರೋದು ಚೈನ್ ಲಿಂಕಿಂದ ಅಂತ ನಾನು ಮತ್ತೊಂದು ಸರಿ ಹೇಳ್ತೀನಿ. ಯಾಕಪ್ಪ ಅಂದರೆ ಈಗ ಕಾಮಗಾರಿ ಏನು ಮಾಡ್ತಿದ್ದಾರಲ್ಲ, ಅವರು ಬರೀ ಕ್ರಸ್ಟ್ ಗೇಟ್ಗಳನ್ನ ಅಷ್ಟೇ ಹೊಸ ಕ್ರಸ್ಟ್ ಗೇಟ್ಗಳನ್ನ ಅಷ್ಟೇ ಅಳವಡಿಸಿದ್ದಾರೆ ಮತ್ತು ಅದೇ ಹಳೆ ಚೈನ್ನೇ ಉಪಯೋಗಿಸ್ತಾ ಇದ್ದಾರೆ. ಇದು ಯಾಕೆ ಈಗ ಕರ್ನಾಟಕ ಸರ್ಕಾರ ಇಷ್ಟು ನಿರ್ಲಕ್ಷ್ಯ ತೋರಿಸಿದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಈಗ ರೈತರಲ್ಲಿ ಬಹಳನೇ ಆತಂಕ ಮೂಡಿದೆ. ಈಗ ಎರಡನೇ ಬೆಳೆ ಅಂತೂ ಹೋಯಿತು, ಈಗ ಮುಂದಿನ ಮುಂಗಾರು ಬೆಳೆಗೂ ನಮಗೇನು ನೀರು ಇರುತ್ತೋ ಇಲ್ಲ ಅಂತ ನಮ್ಮ ರೈತರಲ್ಲಿ ಆತಂಕ ಇದೆ. 2024 ಆಗಸ್ಟ್ ತಿಂಗಳಲ್ಲಿ ತುಂಗಭದ್ರಾ ನದಿಯ 19ನೇ ಕ್ರಸ್ಟ್ ಗೇಟ್ ಮುರಿದೋಗಿರುತ್ತದೆ. ಈ ವಿಷಯ ಎಲ್ಲರಿಗೂ ಇಡೀ ಕರ್ನಾಟಕ ಜನತೆಗೆ ತಿಳಿದಿರುತ್ತದೆ. ಈ ಕ್ರಸ್ಟ್ ಗೇಟ್ ಮುರಿಯುವುದಕ್ಕೆ ಮೂಲ ಕಾರಣ ಏನು ಅಂದರೆ ಚೈನ್ ಲಿಂಕ್. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೋಡಿ, ಈಗ ತುಂಗಭದ್ರಾ ಆಡಳಿತ ಮಂಡಳಿ ವಿರುದ್ಧ ರೈತರು ಆರೋಪವನ್ನ ಮಾಡ್ತಾ ಇದ್ದಾರೆ. ಏನ್ ಆರೋಪ ಅಂತ? 80 ವರ್ಷ ಹಳೆ ಚೈನ್ ಲಿಂಕ್ ಅನ್ನ ಮತ್ತೆ ಬಳಕೆ ಮಾಡ್ತಾ ಇದ್ದಾರೆ, ಸರ್ಕಾರದ ಗಮನಕ್ಕೆ ತರಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಏನ್ ಕತೆ ಏನಂತ? ಖಂಡಿತ ನಿರೀಕ್ಷೆ. ಈಗಾಗಲೇ ತುಂಗಭದ್ರಾ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಈಗಾಗಲೇ ಏನೋ ಒಂದು ವೇಗವಾಗಿ ಕೂಡ ಸಾಗ್ತಾ ಇರುವಂತದ್ದು. ಸದ್ಯಕ್ಕೆ ಈಗಾಗಲೇ 3-4 ತಿಂಗಳಿಂದ ಈಗಾಗಲೇ ಗೇಟ್ ಅಳವಡಿಕೆಯು ಕಾರ್ಯ ಈಗಾಗಲೇ ಕಂಟಿನ್ಯೂ ಇರುವಂತದ್ದು ಮತ್ತು ಈಗಾಗಲೇ 33 ಗೇಟ್ಗಳ ಪೈಕಿ ಈಗಾಗಲೇ 18 ಗೇಟ್ಗಳು ಮಾತ್ರ ಅಳವಡಿಕೆ ಕಾರ್ಯ ಆಗಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಈ ಒಂದು ಗೇಟ್ ಅಲ್ಲಿ ಪ್ರಮುಖವಾಗಿ ಏನಂದ್ರೆ ಈಗಾಗಲೇ ಮುಂಗಾರು ಬೆಳೆಯನ್ನು ಈಗಾಗಲೇ ಬರುವಂತ ಮುಂಗಾರು ಬೆಳೆ ಕೂಡ ಈಗಾಗಲೇ ಕೈ ತೆಕ್ಕು ಹೋಗುತ್ತಂತ ಈಗಾಗಲೇ ರೈತರು ಕೂಡ ಜಿಲ್ಲಾಡಳಿತಕ್ಕೆ ಮತ್ತು ಆಡಳಿತ ಮಂಡಳಿಗೆ ಕೂಡ ಒಂದು ಮನವಿ ಕೊಟ್ಟಿದ್ರು. ಅದಾದ ಬಳಿಕ ಏನು ಒಂದು ಈ ಕ್ರಸ್ಟ್ ಗೇಟ್ ಒಂದು ಕಟ್ ಆಗ್ಲಿಕ್ಕೆ ಕಾರಣ ಪ್ರಮುಖವಾಗಿ 19ನೇ ಗೇಟ್ ಇರುವಂತಹ ಒಂದು ಚೈನ್ ಲಿಂಕ್ ಅಂತ ಹೇಳ್ಬೋದು. ಯಾಕಂದ್ರೆ ಆ ಒಂದು ಚೈನ್ ಲಿಂಕ್ ವಿಚಾರವಾಗಿ ಈಗಾಗಲೇ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕೂಡ ಒಂದು ಗೇಟ್ ಅಳವಡಿಕೆಗೆ ಸಮಸ್ಯೆ ಆಗಿತ್ತು. ಹಾಗಾಗಿ ಆ ಒಂದು ಚೈನ್ ಅನ್ನು ಅಳವಡಿಕೆ ಆದ ಬಳಿಕ ಅಲ್ಲಿ ಒಂದ್ ಕಡೆ ಹಳೆ ಚೈನ್ ಅಳವಡಿಕೆ ಆದ್ರೆ ಮತ್ತೊಂದು ಕಡೆ ಹೊಸ ಚೈನ್ ಅಳವಡಿಕೆ ಮಾಡಿರುವಂತದ್ದು ಮತ್ತು ಇದನ್ನು ಏನು ರೈತರು ಕೂಡ ಗಮನಿಸಿದ್ದಾರೆ ಮತ್ತು ಹಾಗಾಗಿ ಆ ಒಂದು ಆರೋಪವನ್ನು ನೇರವಾಗಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕ್ರಸ್ಟ್ ಗೇಟ್ಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಈಗಾಗಲೇ ಮುಂದಿನ ಬೆಳೆ ಬರುವಂತ ಬೆಳೆ ಕೂಡ ಕೈತಪ್ಪು ಹೋಗುವಂತ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಯಾವುದೇ ರೀತಿಯಾಗಿ ಲೋಪವಾಗದಂತೆ ಏನು ಒಂದು ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಆಗಬೇಕು ಅನ್ನೋ ಒಂದು ಮಾತನ್ನು ಕೂಡ ಈಗಾಗಲೇ ರೈತರು ಕೂಡ ಹೇಳಿಕೊಂಡಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಪ್ರಸ್ತುತ ಕಾಮಗಾರಿಯು ಕೂಡ ಇದೇ ರೀತಿಯ ತಪ್ಪುಗಳು ಮರುಕಳಿಸಬಾರದು. ಹಾಗಾಗಿ ತುಂಗಭದ್ರಾ ಆಡಳಿತ ಮಂಡಳಿ ವಿರುದ್ಧ ಈಗಾಗಲೇ ರೈತರು ಕೂಡ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಏನು ಸುಮಾರು 80 ವರ್ಷದ ಹಳೆಯದಾದ ಚೈನ್ ಲಿಂಕ್ಗಳನ್ನು ಮತ್ತೆ ಹೊಸ ಕ್ರಸ್ಟ್ ಗೇಟ್ಗಳಿಗೆ
ಚೈನ್ ಲಿಂಕ್ ಅಳವಡಿಸುವಂತ ಕೆಲಸ ಈಗಾಗಲೇ ಮಂಡಳಿ ಮಾಡ್ತಾ ಇದೆ ಅನ್ನೋ ಒಂದು ಆರೋಪ ನೇರವಾಗಿ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಇದಕ್ಕೆ ಸರ್ಕಾರ, ಈ ಜಿಲ್ಲಾಡಳಿತ ಮತ್ತು ಇದನ್ನು ಗಮನಿಸಿ ಹೊಸ ಚೈನ್ ಲಿಂಕ್ ಅಳವಡಿಸಬೇಕು ಅನ್ನೋ ಒಂದು ಮಾತನ್ನು ಕೂಡ ಈಗಾಗಲೇ ರೈತರು ಆಗ್ರಹಿಸಿದ್ದಾರೆ. ನಿರೀಕ್ಷಿತ. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.